ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ನಾಳೆ ಬೆಳಗ್ಗೆವರೆಗೂ ಕೂಡ ಸೆಕ್ಷನ್ 144 ಜಾರಿಯಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಗ್ಗೆವರೆಗೂ ಕೂಡ ಸೆಕ್ಷನ್ 144 ಜಾರಿಯಲ್ಲಿರುತ್ತೆ. ನಗರದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ ಪೊಲೀಸರು. ಗಣೇಶ ವಿಸರ್ಜನೆ ವೇಳೆ ನಿನ್ನೆ ರಾತ್ರಿ ಕಲ್ಲು ತೂರಾಟ ಸಂಭವಿಸಿತ್ತು ಅಂತ ಹೇಳಲಾಗ್ತಾ ಇದೆ. 20ಕ್ಕೂ ಅಧಿಕ ಮಂದಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಲ್ಲು ತೂರಾಟದ ಬಳಿಕ ಸಿಡಿದೆದ್ದಿದ್ದಾರೆ ಮದ್ದೂರು ಮಹಿಳೆಯರು. ನಮ್ಮ ಏರಿಯಾ ಮಿನಿ ಪಾಕಿಸ್ತಾನ ಆಗ್ತಾ ಇದೆ ಅಂತ ಅಲ್ಲಿನ ಜನಸಾಮಾನ್ಯರು ಮಹಿಳೆಯರು ಸಿಡಿದೆದ್ದಿದ್ದಾರೆ. ನಮ್ಮವ್ರು ಸತ್ರೆ ತಮಟೆ ಬಾರ್ಸಕ್ ಬಿಡಲ್ಲ, ಇಲ್ಲಿ ಮಸೀದಿ ಇದೆ ಅನ್ನೋ ಕಾರಣಕ್ಕೆ ಓಡಾಡಕ್ಕೂ ಬಿಡಲ್ಲ ನಮಗೆ ಅಂತ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಏನ್ ಮಿನಿ ಪಾಕಿಸ್ತಾನನ ಇದು? ನಾವು ಭಾರತದಲ್ಲಿದ್ದೀವ, ಎಲ್ಲಿದ್ದೀವಿ ಅಂತ. ಅಷ್ಟೇ ಅಲ್ಲ, ಮಚ್ಚು ಲಾಂಗು ಹಿಡಿದು ರಾತ್ರಿ ಎಲ್ಲ ಓಡಾಡ್ತಾರೆ ನಮ್ಮ ಏರಿಯಾದಲ್ಲಿ ಇವರು ಅಂತ ಅನ್ಯ ಕೋಮಿನವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಮುಂದೆ ಈ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳೀಯ ಮಹಿಳೆಯರು. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಅನ್ಯ ಧರ್ಮೀಯರು ಕಲ್ಲು ತುರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗಣೇಶ ಪ್ರತಿಷ್ಠಾಪನೆ ಮಾಡಿದಂಥ ಬಡಾವಣೆಯ ನಿವಾಸಿಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ರಾತ್ರಿ ಗಣೇಶ ಮೆರವಣಿಗೆ ವಿಸರ್ಜನಾ ಮೆರವಣಿಗೆ ವೇಳೆ ಏನಾಯಿತು? ಸರ್, ರಾತ್ರಿ ಸುಮಾರು ಒಂದು 7:30 ಆಗಿತ್ತು ಸರ್ ಟೈಮು. ಆಗ ಗಣಪತಿ ಇದೇ ಬೀದಿಲಿ ಕುಣಿಸಿರ್ತಕ್ಕಂಥದ್ದು. ಆ್ಯಕ್ಚುಲಿ ಈ ಏರಿಯಾದಲ್ಲಿ ಒಂದು 5 ರಿಂದ 6 ಗಣಪತಿಗಳು ಕುಣಿಸಿದೆ ಸರ್. ಬಟ್ ಮೆರವಣಿಗೆ ಹೊಂಟಿದ್ದು ವಿಸರ್ಜನೆಗೆ ಅಂತ ಇದೇ ಫಸ್ಟ್ ಗಣಪತಿ. ಈ ಗಣಪತಿ ಮೆರವಣಿಗೆ ಹೋಗಬೇಕಾದಾಗ ಮಸೀದಿ ಜಾಗದಲ್ಲಿ ಹೋದಂಥ ಟೈಮಲ್ಲಿ ಪೊಲೀಸ್ನವರು ಅಲ್ಲಿ ಮ್ಯೂಸಿಕ್ನ ಆಫ್ ಮಾಡಿ ಅಂತ ಹೇಳ್ಬಿಟ್ಟು ಡಿಜೆನ ಆಫ್ ಮಾಡಿಸಿದ್ದಾರೆ. ಅದಕ್ಕೆ ನಮ್ಮ ಹುಡುಗರುಗಳು ಸಹಕಾರ ಮಾಡಿ ಆಫ್ ಮಾಡಿ ಅದರಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ಡಿಜೆ ಹಾಕ್ಕೊಂಡು ಅವರು ಸಾಂಗ್ ಹಾಕ್ಕೊಂಡು ಕುಣಿಯೋದು ಏನೋ ಪ್ರೊಸೆಷನ್ ಅವರು ಮಾಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ಆ ಮಸೀದಿ ಮೇಲ್ಗಡೆಯಿಂದ ಕಲ್ಗಳು ತಗೊಂಡು ಈ ಪ್ರೊಸೆಷನ್ ಅಲ್ಲಿ ಬಂದಿರೋದೇ ತಪ್ಪು ಅನ್ನೋ ದೊಡ್ಡ ಉದ್ದೇಶದಿಂದ ಏನಾದ್ರು ಮಾಡಿ ತಡಿಲೇಬೇಕು, ಇನ್ನೂ ಬೇರೆ ಗಣಪತಿಗಳೆಲ್ಲ ಐತೆ, ಆ ವಿಸರ್ಜನೆ ಅಲ್ಲಿ ಬರಬಾರ್ದು ಅನ್ನೋ ದುರುದ್ದೇಶದಿಂದನೇ ಆ ಮಸೀದಿ ಮೇಲಿಂದ ಕಲ್ಲು ತಗೊಂಡು ಹೊಡೆದು ಆ ಟ್ರ್ಯಾಕ್ಟ್ರಲ್ಲಿದ್ದು ಗಣಪತಿಗೆ, ಗೌರಿಗೆ ಮತ್ತು ಚಿಕ್ಕ ಮಕ್ಳುಗಳಿಗೂ ಕೂಡ ಸಣ್ಣ ಪುಟ್ಟ ಏಟಾಗಿದೆ ಸರ್. ಆ ಮಸೀದಿಯಿಂದ ಕಲ್ಲು ಹೊಡೆದಿರೋದು ವಿಡಿಯೋನೇ ಇದೆ. ಆ ಮಸೀದಿಯಿಂದನೇ ಕಲ್ಲು ಹೊಡೆದಿರೋದು. ಬಹುಶಃ ಆ ಮಸೀದಿ ನಿರ್ಮಾಣ ಈ ಥರ ಕೋಮುಗಲಭೆ ಸೃಷ್ಟಿ ಮಾಡೋಕ್ಕೇ ಆಗಿರೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ ಸರ್. ಇದಷ್ಟೇ, ಗಣೇಶ ಮೆರವಣಿಗೆ 500 ಮೀಟರ್ ಹೋಗಿಲ್ಲ, ಅಷ್ಟು ಬೇಗ ಗಲಾಟೆ ಆಗ್ಬಿಡ್ತಾರೆ ಸರ್. ನಾವು ಅವ್ರಿಗೆ ಸಹಕರಿಸಿದ್ವಿ. ಪೊಲೀಸ್ನವ್ರು ನಮ್ಗೆ ಹೇಳಿದ್ರು ಮಸೀದಿ ಹತ್ರ ಆಫ್ ಮಾಡಿ ಅಂತ. ನಾವು ಅವ್ರ ಮಾತನ್ನು ಕೇಳಿ ಅವ್ರ ಮಾತು ಗೌರವಿಸಿ ಸಹಕರಿಸಿ ಅಲ್ಲಿ ಮ್ಯೂಸಿಕ್ನ ಆಫ್ ಮಾಡಿ ಮುಂದೆ ಹೋಗಿ ಹಾಕೊಂಡಿರೋದು. ಆದರೂ ಕೂಡ ನಮ್ಮನ್ನು ಅಲ್ಲೂ ಮುಂದೆ ಹೋದ್ರೂ ಕೂಡ ಮ್ಯೂಸಿಕ್ ಹಾಕೋಕ್ಕಾಗಲಿ ಮೆರವಣಿಗೆ ಮುಂದೆ ಹೋಗೋಕ್ಕಾಗಲಿ ಬಿಟ್ಟಿಲ್ಲ. ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿರೋದು ಸರ್. ಇದು ಇಷ್ಟೇ ಅಲ್ಲ ಸರ್, ಇದನ್ನು ನಾವು ಒಂದು ಹೆಣ ತೊಗೊಂಡು ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಸಾವಾದರೂ ಕೂಡ ಅಲ್ಲಿ ಹೆಣ ತೊಗೊಬರ್ಬೇಕಾದ್ರೂ ನಾವು ಟಮಟೆ ನಿಲ್ಲಿಸ್ಬೇಕು. ಆಮೇಲೆ ಅಲ್ಲಿ ನಿಂತ್ಕೊಳ್ಳೋಂಗೂ ಇಲ್ಲ, ಇಲ್ಲ ಅಲ್ಲಿ ತೊಗೊಂಬರೋಂಗೂ ಇಲ್ಲ. ಒಂದು 10 ರಿಂದ 5 ಸೆಕೆಂಡ್ನಾಗ ಅಲ್ಲಿ ಪಾಸ್ ಮಾಡಬೇಕು. ಆ ಥರ ಒಂದು ನಮಗೆ ಬೈದು ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಸರ್ ಇಲ್ಲಿ. ಸರ್, ನೀವೇನು ಹೇಳ್ತೀರಾ? ಪ್ರೀ ಪ್ಲ್ಯಾನಡ್ ಅಂತೀರಾ ಇದು? ಸರ್, ಇದು ಸಂಪೂರ್ಣವಾಗಿ ಇದು ಪಿತೂರಿನೇ. ಇದು ಯಾವಾಗ ನಾವು ಗಣೇಶನ ಇಲ್ಲಿ ಸುಮಾರು 32-33 ವರ್ಷದಿಂದ ಇಲ್ಲಿ ಗಣೇಶೋತ್ಸವ ನಡೀತಾ ಇದೆ. ಆಮೇಲೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ 18-19 ವರ್ಷದಕ್ಕೆಲ್ಲ ಇನ್ನೂ ಅಂಥ ಚಿಕ್ಕ ಮಕ್ಕಳೇನು ಮಾಡ್ತಾ ಇರೋದು. ಹುಡುಗರು ಖುಷಿನಲ್ಲಿ ಎಲ್ಲ ಹೆಂಗಸರು ಮಕ್ಕಳು ಎಲ್ಲರೂ ಇದು ಮಾಡಿಕೊಂಡು ಖುಷಿಯಾಗಿ ಗಣೇಶೋತ್ಸವ ನಡ್ಕೊಂಡು ಹೋಗ್ತಾ ಇತ್ತು. ಆಗ ಪ್ರೀ ಪ್ಲ್ಯಾನ್ ಮಾಡಿ ಪೂರ್ತಿ ಏರಿಯಾದ ಲೈಟನ್ನೇ ಆಫ್ ಮಾಡಿ
ಕತ್ಲು ವಾತಾವರಣ ಮಾಡಿ ಮಸೀದಿ ಒಳಗಿಂದ ಮಸೀದಿ ಲೈಟ್ನು ಆಫ್ ಮಾಡಿ ಅಲ್ಲಿಂದ ಎಲ್ಲ ಏನು ಕಬ್ಬಿಣದ ರಾಡ್ ಆಗ್ಬೋದು ಮತ್ತು ಕಲ್ಲುಗಳಾಗ್ಬೋದು ಎಲ್ಲನೂ ಪ್ರತಿಯೊಂದು ಫಸ್ಟು ಗಣೇಶನ ಮೂರ್ತಿಗೆ ಹೊಡಿತಾರೆ, ಆಮೇಲೆ ಗೌರಿಗೆ ಏಟಾಗುತ್ತೆ, ಆಮೇಲೆ ಮತ್ತೆ ಮಕ್ಳಿಗೆಲ್ಲಗೂ ಏಟಾಗುತ್ತೆ. ನೋಡಿ ಇಲ್ಲಿ ಒಬ್ಬ ನಮ್ಮ ಸ್ಥಳೀಯ ಕಾರ್ಯಕರ್ತ ಅವನಿಗೂ ಒಬ್ಬನಿಗೆ ಕೈ ಏಟಾಗಿದೆ, ಆತನಿಗೂ ಅವನಿಗೆ ಭುಜ ಎಲ್ಲ ಏಟಾಗಿದೆ. ಪೂರ್ತಿ ಎಲ್ಲ ಸುಮಾರು ಎಲ್ರಿಗೂ ಬೇಕು ಅಂತಲೇ ಪರ್ಪಸ್ಫುಲ್ ಆಗಿಯೇ ಅವರು ಗಣೇಶನ ಗಲಾಟೆ ಮಾಡಿರೋದು. ಮತ್ತು ಮುಂದೆ ಇನ್ನೂ 4-5 ಗಣೇಶ ಇದೆ ಇಲ್ಲಿ. ಆ ಗಣೇಶ ಇಲ್ಲಿ ಹೋಗಬಾರ್ದು, ವಿಸರ್ಜನೆ ಆಗಬಾರ್ದು, ಇನ್ನು ಇಲ್ಲಿ ನಮ್ಮ ಏರಿಯಾದಲ್ಲಿ ಆಗಬಾರ್ದು ಅನ್ನೋ ದುರುದ್ದೇಶ ಇಟ್ಕೊಂಡೆ ಹೊರಗಡೆಯಿಂದ ಬಾಡಿಗೆ ರೌಡಿಗಳನ್ನು ಕರೆಸಿ, ಚನ್ನಪಟ್ಟಣ, ರಾಮನಗರ ಆ ಕಡೆಯಿಂದ ಕರೆಸಿ ಇಲ್ಲಿಯ ಸ್ಥಳೀಕರು ಸಹಕಾರ ಕೊಟ್ಟು ಈ ಪಿತೂರಿನ ಮಾಡಿದ್ದಾರೆ. ಸರ್ ನಿಮಗೂ ಏಟಾಗಿದೆಯಾ? ಅಂದರೆ ಏಕೈಕಿ ಕಲ್ಲು ಬಂತು, ಏನಾಯಿತು ಸರ್ ಅಂತ? ಏಕೈಕಿ ಕಲ್ಲು ಬಸ್ ಇಲ್ಲಿಂದ ನಾವು ಗಣೇಶ ತಗೋಬಿಟ್ಟು ಮುಂದ್ಗಡೆ ಅವ್ರು ಪೊಲೀಸರು ಅಂದರು ಅಲ್ಲಿ ಮಸೀದಿ ಹತ್ರ ಹಾಕ್ಬೇಡಿ ಅಂದರು. ನಾವು ಹಾಸ್ಕೊಡ್ಲಿಲ್ಲ. ನಾನು ಏಕೈಕಿ ಫಸ್ಟು ಗಣೇಶಂಗೆ ಬೀಳ್ತು ಕಲ್ಲು, ಗಣೇಶಂಗೆ ಬಿದ್ದ ಮೇಲೆ ಗೌರಿಗೂ ಬೀಳ್ತು, ಗೌರಿ ಬಿದ್ದ ಮೇಲೆ ಏಕೈಕಿ ಎಲ್ಲರಿಗೂ ನಾವು ಒಡಿಗೆ ಸ್ಟಾರ್ಟ್ ಮಾಡಿಬಿಟ್ರು. ಐಕ್ಲಿದ್ದವ್ರು ಏನೇನು ಮಾಡೋದು ಎಲ್ಲ ಇಲ್ಲಿದ್ದವರು ಎಲ್ಲ ಪ್ರಿಂಟ್ ಬಂದ್ಬಿಟ್ರು. ಅವ್ರಿಗೂ ಎಲ್ಲ ಬೀಸ್ ಹಾಕ್ಬಿಟ್ಟು ಎಲ್ಲ ಬರೀ ಬಿಲ್ಡಿಂಗ್ ಮೇಲಿಂದ ಬಂದಿರೋದು, ಮಸೀದಿ ಮೇಲೆ ಬಂದಿರೋದು, ಬಿಲ್ಡಿಂಗ್ ಮೇಲೆ ಬಂದಿರೋದು, ಸಂಧಿಗಳು. ಒಂದು ತಿಂಗಳ ತನಕನೂ ಅವ್ರ ದೇವ್ರಗಳನ್ನ ಮಾಡ್ತಾರೆ, ಅವ್ರು ಇದನ್ನ ಮಾಡ್ತಾರೆ, ನಾವು ತೊಂದರೆ ಕೊಡ್ತೀವ. ಅವರು ದೇವರೇ ಮಾಡೋದು, ನಾವು ದೇವರೇ ಮಾಡೋದು. ನಾವು ಅಣ್ಣ ತಮ್ಮ ಅಂತರ ಇದ್ದೀವಿ. ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದೀವಿ ಸರ್. ಒಂದು ಮನೇಲಿ ಇರೋಂತರ ಇದ್ದೀವಿ ನಾವೆಲ್ಲರೂ. ನೀವು ಬರೋ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಒದ್ದು, ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ನ, ಗಣೇಶನ್ ಬ್ಯಾನರ್ನ ಒದ್ದು ಪೊರ್ಕೆ ತಗೊಂಡು ಹೊಡೆಯುವಂತದ್ದು ಏನ್ ಮಾಡ್ಬಿಟ್ಟಾರ ಸರ್ ಇವರು. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಹೊಡೆಯಕ್ಕೆ ಅಂತಾನೆ ಫಸ್ಟ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ಮಕ್ಕಳನ್ನ ಏರಿಯಾದಲ್ಲಿ ಮಕ್ಕಳನ್ನ ಸಾಕಾಯ್ತಲ್ಲ ಸರ್. ಪ್ರತಿಯೊಬ್ರು ತಗೊಂಡೋಗಿ ಹೊರಗಡೆ ಆಗ್ತಾ ಇದೀವಿ ಒಂದೊಂದು ಮಕ್ಕಳನ್ನು. ಮತ್ತೆ ನಾವ್ ಹೆಂಗಿರೋದು, ನಮ್ನೆಲ್ಲ ಖಾಲಿ ಮಾಡಿಸ್ಬಿಡಕ್ ಹೇಳಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡಕ್ ಹೇಳ್ಬಿಡಿ ಸರ್. ನಾವೆಲ್ಲ ಖಾಲಿ ಮಾಡ್ಕೊಂಡು ಹೊರಟಾಯ್ತೀವಿ. ಅವರೇ ಇರ್ಲಿ, ಒಂದೊಂದ್ ಮನೆ ರಾತ್ರಿ ಆಯ್ತು ಅಂದ್ರೆ ಲಾಕ್ ಮಾಡ್ಕೊ ಬರ್ತಾರೆ. ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗೋದಿಲ್ಲ. ಇದು ಚಾಕ್ ಹಿಡ್ಕೊಂಡು ಓಡ್ಬಾರದು. ಆಮೇಲೆ ಓಡಾಡ್ತಾ ಇದ್ರೆ ಇದು ಪಾನ್ ಪರಕ ಉಗಿಯೋದು, ಬಾಟ್ಲಿ ಎಸೆಯೋದು. ಪೊಲೀಸ್ ಅಂತವ್ರಿಗೆ ಅವ್ರಿಗೆ ಬಿಟ್ಟಿಲ್ಲ ಅಂತಂದ್ಮೇಲೆ ನಮ್ಮನ್ನ ಬಿಡ್ತಾರ? ಆಲ್ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಮದ್ದೂರಿನಲ್ಲಿ ಏನು ಸಮಸ್ಯೆ ಆಗಿದೆ? ಯಾಕಂತಂದ್ರೆ ಪರಿಸ್ಥಿತಿ ನೋಡ್ತಾ ಇದ್ರೆ ಸಾಕಷ್ಟು ಉದ್ವಿಗ್ನತೆ ಕಂಡು ಬರ್ತಾ ಇದೆ. ಅದರ ನಿಯಂತ್ರಣಕ್ಕೆ ಪೊಲೀಸರು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಈಗ ಪರಿಸ್ಥಿತಿ ಹೇಗಿದೆ? ಶ್ರೀಲಕ್ಷ್ಮಿ, ಕಳೆದ ರಾತ್ರಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಗಲಭೆ ಆಗಿತ್ತು. ಗಲಭೆ ಕಲ್ಲು ತೂರಾಟ ಆಗಿತ್ತು. ಕಲ್ಲು ತೂರಾಟದ ಸಂದರ್ಭದಲ್ಲಿ ಒಂದಷ್ಟು ಕೋಮು ಸಂಘರ್ಷಕ್ಕೆ, ಒಂದಷ್ಟು ಎಲ್ಲ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಎಚ್ಚೆತ್ತ ಪೊಲೀಸರು ತಕ್ಷಣ 2 ಗುಂಪುಗಳನ್ನ ಚದುರಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಇದೆಲ್ಲ ಒಂದ್ ಕಡೆ ಮೊದಲೇ ಸಂಚು ಮಾಡಿದ್ದ ಘಟನೆನ ಅಥವಾ ಸಂಚು ಮಾಡಲಾಗಿತ್ತ ಅನ್ನೋ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ಬಂಧಿತ 21 ಮಂದಿ ಪೈಕಿ 3 ಚನ್ನಪಟ್ಟಣದವರು ಬಂದು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿರುವಂತ ಒಂದು ಸಂದೇಹ ಉಂಟಾಗಿರುವಂತದ್ದು. ಯಾಕೆಂದ್ರೆ ಹೊರಗಡೆ ಜಿಲ್ಲೆಯವರು ಯಾಕೆ ಬಂದ್ರು ಅನ್ನೋದು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದೆಡೆ ಇದೀಗ ಸ್ಥಳೀಯರು ಆ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಆರಂಭಿಸಿರುವಂತದ್ದು. ಮದ್ದೂರಿನ ಉಗ್ರ ನರಸಿಂಹ ಟೆಂಪಲ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಕೇಸರಿ ಬಾವುಟವನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಇಲ್ಲಿ ಹಿಂದೂ ಸಂಘಟನೆಗಳು ಸೇರಿದಂತೆ ಸಾಕಷ್ಟು ಸಾಕಷ್ಟು ಜನ ಭಾಗಿಯಾಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬಂದಿದ್ದಾರೆ. ನಿನ್ನೆ ರಾತ್ರಿ ಆದಂತಹ ಘಟನೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಏಕಾಏಕಿ ಇದಕ್ಕಿದ್ದಂಗೆ ಕಲ್ಲನ್ನ ತೋರುವಂತದ್ದು ಒಂದಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ನಿಮ್ ಮೊದ್ಲೇ ಹೇಳಿದಂಗೆ 3 ಹೊರ ಜಿಲ್ಲೆಯವರು ಇಲ್ಲಿಗೆ ಯಾಕೆ ಬಂದ್ರು ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಬಿಲ್ಡಿಂಗ್ ಮೇಲಿಂದ ಕಲ್ಲನ್ನ ತೂರಾಟ ಮಾಡ್ತಾರೆ. ಬಿಲ್ಡಿಂಗ್ ಮೇಲಿಂದ ಕಲ್ಲು ತೂರಾಟ ಮಾಡೋದಕ್ಕೆ ಎಲ್ಲಿಂದ ಬಿಲ್ಡಿಂಗ್ ಮೇಲ್ಗಡೆ ಕಲ್ಲು ಬರ್ತವೆ, ಮಸೀದಿ ಮೇಲ್ಭಾಗ ಹೆಂಗೆ ಕಲ್ಲು ಇರುತ್ತೆ? ಮೊದಲೇ ಅವರು ಕಲ್ಲುಗಳನ್ನ ಶೇಖರಣೆ ಮಾಡ್ಕೊಂಡಿದ್ರು. ಕಲ್ಲುಗಳನ್ನ ಶೇಖರಣೆ ಮಾಡಿ ಇಟ್ಟುಕೊಂಡು ಮೆರವಣಿಗೆ ಆರಂಭ ಆಗ್ತಿದ್ದಂತೆ, ಮೆರವಣಿಗೆ ಬರ್ತಿದ್ದಂತೆ ಕಲ್ಲನ್ನ ತೂರಾಟ ಮಾಡಿರುವಂತದ್ದು. ಅದ್ರ ಜೊತೆಗೆ